ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕನ್ಸೈನ್ಮೆಂಟ್ ಅಕೌಂಟ್ಸ್. ಸೊ ಈ ಕನ್ಸೈನ್ಮೆಂಟ್ ಅಕೌಂಟ್ಸ್ ಮೇಲೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೇವೆ. ಸೊ ಇವಾಗ ಕೂಡ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸೊ ನಿಮಗೆ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಈ ಪ್ರಾಬ್ಲಮ್ಮು 5 ಮಾರ್ಕ್ಸ್ಗಾದ್ರೂ ಕೇಳ್ಬೋದು. ನೆಕ್ಸ್ಟು ಈ ಥರ ಪ್ರಾಬ್ಲಮ್ಮು 5 ಮಾರ್ಕ್ಸಿಗೆ ಕೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಏನಂದರೆ 10 ಮಾರ್ಕ್ಸ್ ಅಥವಾ 15 ಮಾರ್ಕ್ಸ್ ಕೂಡ ಅಲ್ಲಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಈ ಥರ ನೀವೇನು 5 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರಲ್ಲ, ಸೊ ಅದು ನಿಮ್ಗೆ ಅಲ್ಲಿ ಹೆಲ್ಪ್ ಆಗುತ್ತೆ. ಸೊ ವರ್ಕಿಂಗ್ ನೋಟ್ ಹಾಕಿ ನಾವು ಅದನ್ನ ಸಾಲ್ವ್ ಮಾಡಬೇಕು. ಸೊ ಅವಾಗ ನೋಡೋಣ 10 ಮಾರ್ಕ್ಸಿಗೆ ಬಂದಾಗ ಅಥವಾ 15 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನೋಡೋಣ. ನೆಕ್ಸ್ಟ್ ಇನ್ನೊಂದು ಇದು ಬಿಕಾಮ್ ಸೆಕೆಂಡ್ ಸೆಮಿಸ್ಟ್ರಿಗೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ. ಸೊ ಇದೇ ಒಂದು ಸಿಲೆಬಸ್ ಇದೆ. ಕನ್ಸೈನ್ಮೆಂಟ್ ಅಕೌಂಟ್ ಇದೆ, ಫೈನಾನ್ಷಿಯಲ್ ಅಕೌಂಟಿಂಗ್ 2 ಅಲ್ಲಿ. ನೆಕ್ಸ್ಟ್ ಇದು SCP-ನಲ್ಲಿ ಇದೆ, NEP-ನಲ್ಲಿ ಕೂಡ ಇದೇ ಸಿಲೆಬಸ್ ಇದೆ. ಪ್ರೆಸೆಂಟ್ ಇವಾಗ SCP-ಯಲ್ಲಿ ಇದೇ ಸಿಲೆಬಸ್ ಇದೆ. ನೆಕ್ಸ್ಟ್ ಬೇರೆ ಬೇರೆ ಯೂನಿವರ್ಸಿಟಿ ಕೂಡ ಇದು ಒಂದು ಕನ್ಸೈನ್ಮೆಂಟ್ ಅಕೌಂಟು ಸಿಲೆಬಸ್ ಇದೆ. ಸೊ ಹಾಗಾದರೆ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಸೊ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ಓವರಾಲ್ ಡಿಸ್ಕಷನ್ ಮಾಡೋಣ, ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಇದು ಬೇಸ್ಡ್ ಆನ್ ದ ಆ್ಯಕ್ಚುಲಿ ಅಬ್ ನಾರ್ಮಲ್ ಲಾಸ್ ಇಲ್ಲಿ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾರೆ. ಪ್ರೀವಿಯಸ್ ಪ್ರಾಬ್ಲಮ್ದಲ್ಲಿ ನೀವು ಅಥವಾ ಪ್ರೀವಿಯಸ್ ಕ್ಲಾಸಲ್ಲಿ ಏನು ಮಾಡಿರಿ ಅಂದರೆ ಅಬ್ ನಾರ್ಮಲ್ ಲಾಸ್ ಕೊಟ್ಟಿರಲಿಲ್ಲ, ಅಂದರೆ ಅಕೌಂಟಲ್ಲ ಅಬ್ ನಾರ್ಮಲ್ ಲಾಸ್ ಕೊಟ್ಟಿರಲಿಲ್ಲ. ಆ್ಯಕ್ಚುಲಿ ನಾವು ಈಗ ಏನು ಮಾಡೋಣ, ಅಬ್ ನಾರ್ಮಲ್ ಲಾಸು ಫೈಂಡ್ ಔಟ್ ಮಾಡೋಣ, ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕು ಫೈಂಡ್ ಔಟ್ ಮಾಡೋಣ. ಸೊ ಇದು ಡೆಫಿನೆಟ್ಲಿ ಈ ಥರ ಪ್ರಾಬ್ಲಮ್ಸ್ ನಿಮಗೆ 5 ಮಾರ್ಕ್ಸ್ಗೆ ಅದು ಕೇಳ್ತಾರೆ ಎಕ್ಸಾಮ್ದಲ್ಲಿ. ಸೊ ಹಾಗಾದರೆ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದೆ. ಸೊ ಇಲ್ಲಿ ನೀವು 5 ಮಾರ್ಕ್ಸ್ಗೆ ಪರ್ಫೆಕ್ಟ್ ಆಗಿದ್ರೆ ಅಂದರೆ ಯು ಹ್ಯಾವ್ ಟು ಆಟೋಮೆಟಿಕಲಿ ನೀವು ಏನು ಹಾಕ್ತೀರಾ ಅಂದರೆ 10 ಮಾರ್ಕ್ಸ್ ಅಥವಾ 15 ಮಾರ್ಕ್ಸಿಗೆ ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಕೂಡ ಈಸಿ ಆಗುತ್ತೆ. ಸೊ ಹಾಗಾದರೆ ಪ್ರಾಬ್ಲಮ್ ನೋಡೋಣ. ಜಸ್ಟ್ ನೋಡಿ ಇಲ್ಲಿ ಪ್ರಾಬ್ಲಮ್ ಯಾವ ಥರ ಇದೆ. ನಾವು ಹಂಗೆ ನಾನು ನಿಮ್ಮ ಪ್ರೊಸೀಜರ್ಸ್ ಹೇಳ್ಕೊಟ್ಟಿದ್ದೇನಲ್ಲ, ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಮಾಡುವಾಗ ಏನು ಮಾಡ್ಬೇಕಂತೇಳಿ ಅದನ್ನೇ ಫಾಲೋಅಪ್ ಮಾಡೋಣ. ಸೊ ನೋಡಿರಿ, ವ್ಯಾಲ್ಯೂಯೇಷನ್ ಆಫ್ ದ ಕ್ಲೋಸಿಂಗ್ ಸ್ಟಾಕ್ ಆ್ಯಂಡ್ ಅಬ್ ನಾರ್ಮಲ್ ಲಾಸ್ ವಿತ್ ನಾರ್ಮಲ್ ಲಾಸ್ ಅಂತ ಹೇಳ್ತಾರೆ. ಸೊ ಏನು ಮಾಡಬೇಕು, ಕ್ಲೋಸಿಂಗ್ ಸ್ಟಾಕ್ ಮಾಡಬೇಕು, ಅದ್ರ ಜೊತೆಗೆ ಅಬ್ ನಾರ್ಮಲ್ ಲಾಸ್ ವಿತ್ ನಾರ್ಮಲ್ ಲಾಸ್ ಅಂತ ಹೇಳ್ತಾರೆ. ಸೊ ಇವಾಗ ಪಾಯಿಂಟ್ ನಂಬರ್ ಫಸ್ಟ್ ಎ ಕೊಟ್ಟಿದ್ದಾರೆ ನೋಡಿರಿ. ಕ್ವಶನ್ ಏನಿದೆ, ಅಸರ್ಟೈನ್ ಅಬ್ ನಾರ್ಮಲ್ ಲಾಸ್ ಆ್ಯಂಡ್ ಬಿ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಫ್ರಾಮ್ ದ ಫಾಲೋವಿಂಗ್ ಅಂತ ಹೇಳ್ತಾರೆ. ಸೊ ಈ ಥರ 2 ಕ್ವಶನ್ ಕೇಳಿದಾರೆ ನಿಮ್ಗೆ. ಒಂದು ಅಸರ್ಟೈನ್ ಅಬ್ ನಾರ್ಮಲ್ ಲಾಸ್ ಫೈಂಡ್ ಔಟ್ ಮಾಡಿರಿ. ಯು ಹ್ಯಾವ್ ಟು ಫೈಂಡ್ ಔಟ್ ದ ಅಸರ್ಟೈನ್ ಅಬ್ ನಾರ್ಮಲ್ ಲಾಸ್. ನೆಕ್ಸ್ಟ್ ವ್ಯಾಲ್ಯೂ ಆಫ್ ದ ಕ್ಲೋಸಿಂಗ್ ಸ್ಟಾಕ್, ಅಸರ್ಟೈನ್ ದ ಅಬ್ ನಾರ್ಮಲ್ ಲಾಸ್. ಸೊ ಯಾವ ಥರ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿರಿ. ಆಯಿಲ್ ಸಪ್ಲೈಡ್ ಆನ್ ಕನ್ಸೈನ್ಮೆಂಟ್ 10,000 kg ಆಟ್ ಫೀಸ್ 15 per kg ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿರಿ, ಪ್ಯಾಕಿಂಗ್ ಆ್ಯಂಡ್ ಡೆಲಿವರಿ ಚಾರ್ಜಸ್ ಪೇಡ್ ಬೈ ಕನ್ಸೈನರ್ 15,000 rupees 15,000. ನೆಕ್ಸ್ಟ್ ಪಾಯಿಂಟ್ ನಂಬರ್ 3ನೇದು ನೋಡಿರಿ, ಆಯಿಲ್ ಲಾಸ್ಟ್ ಇನ್ ಟ್ರಾನ್ಸಿಟ್ ಅಂತ ಹೇಳ್ತಾರೆ 1,500 kg ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿರಿ, ಆಯಿಲ್ ಸೋಲ್ಡ್ ಬೈ ಕನ್ಸೈನರ್ 7,000 kg ಅಂತ ಹೇಳ್ತಾರೆ. ನೆಕ್ಸ್ಟ್ ಆಯಿಲ್ ಇದು ಲಾಸ್ ಡ್ಯೂ ಟು ಲೀಕೇಜ್ ಅಂತ ಹೇಳ್ತಾರೆ. ಎಷ್ಟು, 500. ಸೊ ಈ ಥರ ಪ್ರಾಬ್ಲಮ್ ಇದೆ. ನಾವು ಇದನ್ನ ಸಿಂಪಲ್ಲಾಗಿ ಒಂದು ಫಾರ್ಮ್ಯಾಟ್ ಮುಖಾಂತರ ಸಾಲ್ವ್ ಮಾಡ್ಬೋದು. ಸೊ ಆ ಫಾರ್ಮ್ಯಾಟ್ ಯಾವ ಥರ ಇದೆ ಅಂದರೆ ನೋಡಿರಿ, ಫಸ್ಟ್ ಏನು ಮಾಡ್ಬೇಕು, ನೀವು ಆನ್ಸರ್ ಅಥವಾ ಸೊಲ್ಯೂಷನ್ ಅಂತ ಹಾಕಬೇಕು. ಆನ್ಸರ್ ಅಥವಾ ಸೊಲ್ಯೂಷನ್ ಅಂತ ಹಾಕಿ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತ ಹಾಕ್ರಿ, ಪರ್ಟಿಕ್ಯುಲರ್ಸ್ ಅಂತ ಹಾಕ್ರಿ. ಸೆಕೆಂಡ್ ಕಾಲಮ್ನಲ್ಲಿ ಕ್ವಾಂಟಿಟಿ ಅಥವಾ kg ಅಂತ ಹಾಕ್ರಿ. ಈ ಪ್ರಾಬ್ಲಮ್ದಲ್ಲಿ kg ಕೊಟ್ಟಾರಲ್ಲ, kg ಅಂತ ಹಾಕ್ರಿ. ನೆಕ್ಸ್ಟ್ ಅಮೌಂಟ್ ಅಂತ ಹಾಕ್ರಿ. ನೆಕ್ಸ್ಟ್ ಇವಾಗ ಏನು ಮಾಡಬೇಕಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೆಂಡ್ ಟು ಕನ್ಸೈನ್ಮೆಂಟ್ ಅಂತ ಹಾಕಬೇಕು. ಸ್ವಲ್ಪ ಸ್ಪೇಸ್ ಬಿಡ್ರಿ. ಆ್ಯಡ್ ಏನು ಮಾಡಿರಿ, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡಬೇಕು. ಇನ್ನೊಂದು ನೀವು ನೆನಪಿಟ್ಕೋರಿ, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಮಾಡುವಾಗ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನರ್ದು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಕನ್ಸೈನಿದು ಕೂಡ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ತೆಗೆದುಕೊಳ್ಬೇಕು. ಲೆಸ್ ನೋಡಿರಿ, ಅಬ್ ನಾರ್ಮಲ್ ಲಾಸ್ ಲೆಸ್ ಮಾಡಬೇಕು. ನೆಕ್ಸ್ಟ್ ಅಗೇನ್ ಅಬ್ ನಾರ್ಮಲ್ ಲಾಸ್ ಲೆಸ್ ಮಾಡಬೇಕು. ನಂತರ ನೋಡಿರಿ ಲೆಸ್ ಸೋಲ್ಡ್ ಮಾಡಬೇಕು. ನಂತರ ಅದೇ ನಿಮ್ಗೆ ಅನ್ಸೋಲ್ಡ್ ಸಿಗುತ್ತೆ. ಸೊ ಅಂದರೆ ಅದ ಕ್ಲೋಸಿಂಗ್ ಸ್ಟಾಕ. ಸೊ ಎಷ್ಟು ಆಯಿತು, ಎಷ್ಟು ಕ್ವಾಂಟಿಟಿ ಎಷ್ಟು ಆಯಿತು ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡೋಣ. ಸೊ ಈಗ ನಿಮ್ಗೆ ಈ ಥರ ಒಂದು ಪ್ರೊಸೀಜರ್ಸ್ ಇದೆ. ಸೊ ಜಸ್ಟ್ ಇದು ಏನಂದರೆ ಇದು ಒಂದು ಫಾರ್ಮ್ಯಾಟ್. ಈ ಥರ ನೀವು ಫಾರ್ಮ್ಯಾಟ್ ಹಾಕೋಬೇಕು.
ನಂತರ ಒನ್ ಬೈ ಒನ್ ಸಾಲ್ವ್ ಮಾಡೋಣ. ಸೊ ಆಲ್ರೆಡಿ ನೀವು ಪ್ರಿವಿಯಸ್ ಕ್ಲಾಸ್ ಎಲ್ಲ ನೋಡಿದರೆ ಅಂದರೆ ಆಟೋಮೆಟಿಕಲಿ ನೀವು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ. ಸೊ ಇಲ್ಲಿ ನೋಡಿರಿ ಏನು ಹೇಳ್ತಾರೆ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ನಾವು ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಮಾಡಬೇಕು ಅಂದರೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂತೇಳಿ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇವಾಗ ಪರ್ಟಿಕ್ಯುಲರ್ಸ್ದಾಗ ಬರ್ಕೋತ ಹೋಗಬೇಕು. ಕಾಸ್ಟ್ ಆಫ್ ಗೂಡ್ಸ್ ಸೆಂಡ್ ಟು ಕನ್ಸೈನ್ಮೆಂಟ್ ಅಂತ ಹಾಕ್ರಿ. ಸೊ ಎಷ್ಟು ಕೆ ಜಿ ಇದ್ದಾವೆ, ಎಷ್ಟು ರುಪೀಸ್ ಇದ್ದಾವೆ ನೋಡಿರಿ. ಗೂಡ್ಸ್ ಸೆಂಡ್ ಮಾಡಿದಾರಲ್ಲ, ಸೊ ಎಷ್ಟು ಕೆ ಜಿ ಮಾಡಿದ್ದಾರೆ. ಆಯಿಲ್ ಸಪ್ಲೈಡ್ ಆನ್ ಕನ್ಸೈನ್ಮೆಂಟ್ 10,000 kg ಆಟ್ ರುಪೀಸ್ ಎಷ್ಟಿದೆ 15 per kg ಇದೆ. ಅಂದರೆ ಏನು ಮಾಡ್ಬೇಕು ನಾವು ಅಮೌಂಟ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ 10,000 ಇಂಟು 15 rupees ಇಷ್ಟು ಮಾಡಿದಾಗ ಎಷ್ಟು ಬರುತ್ತೆ ನಮ್ಗೆ ಅಮೌಂಟು 1,50,000 ಬರುತ್ತೆ. 10,000 ಇಂಟು 15 ಮಾಡಿದಾಗ 1,50,000 ಅಮೌಂಟ್ ಬರುತ್ತೆ. ನೆಕ್ಸ್ಟ್ ಎಷ್ಟು ಕೆ ಜಿ ಇದ್ದಾವೆ 10,000 kg ಇದ್ದಾವೆ. ಕೆ ಜಿದಾಗ ಕಾಲಮ್ದಾಗ ಇಡಬೇಕು 10,000 ಅಂತೇಳಿ ಸಿಂಪಲ್. ಈಗ ಫಸ್ಟ್ನೇ ಲೈನ್ ಆಯಿತು. ನೆಕ್ಸ್ಟ್ ನೋಡ್ರಿ ಸೆಕೆಂಡ್ ಲೈನ್ ಏನಿದೆ, ಪ್ಯಾಕಿಂಗ್ ಆ್ಯಂಡ್ ಡೆಲಿವರಿ ಚಾರ್ಜಸ್ ಪೇಯ್ಡ್ ಬೈ ಕನ್ಸೈನರ್ ಅಂತಿದೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಸೊ ನೀವು ನೆನಪಿಟ್ಕೋರಿ, ಯಾವಾಗಲೂ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಮಾಡುವಾಗ ಆ್ಯಡ್ ಏನು ಮಾಡಬೇಕಂದ್ರೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಮಾಡಬೇಕು. ಆ್ಯಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಸೊ ಅದರಲ್ಲಿ ಇಬ್ಬರು ಪಾರ್ಟೀಸ್ ಇದ್ದಾರೆ, ಒಬ್ಬ ಕನ್ಸೈನರ್ ಒಬ್ಬ ಕನ್ಸೈನಿದು ಕೂಡ ನಾವು ತೆಗೆದುಕೊಳ್ಬೇಕು. ಬಟ್ ಈ ಪ್ರಾಬ್ಲಮ್ದಲ್ಲಿ ಕನ್ಸೈನಿದು ಏನು ಕೊಟ್ಟಿಲ್ಲ, ಬಿಟ್ಬಿಡ್ರಿ. ಕನ್ಸೈನರ್ ಎಷ್ಟು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಮಾಡಿದ ನೋಡ್ರಿ. ಸೊ ಪ್ಯಾಕಿಂಗ್ ಆ್ಯಂಡ್ ಡೆಲಿವರಿ ಚಾರ್ಜಸ್ ಇಟ್ ಕಮ್ಸ್ ಅಂಡರ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ 15,000 rupees ಇದೆಯಲ್ಲ. ಸೊ ಇದನ್ನು ಏನು ಮಾಡಿರಿ 15,000 rupees ಔಟ್ರ್ ಕಾಲಮ್ದಾಗ ತೆಗೆದುಕೊಳ್ಬೇಕು, ಅಂದರೆ ಅಮೌಂಟ್ ಕಾಲಮ್ದಲ್ಲಿ. ಸೊ ಯಾವುದೇ ಕಾರಣಕ್ಕೂ ಏನು ಮಾಡಬಾರ್ದು, ಇದು ನೀವು ಆ್ಯಕ್ಚುಲಿ ಕ್ವಾಂಟಿಟಿದಾಗ ಅಥವಾ ಕೆ ಜಿದಾಗ ತೆಗೆದುಕೊಳ್ಬಾರ್ದು. ನೆನಪಿಟ್ಕೋರಿ, ಇದು ಒಂದು ನಿಮ್ಗೆ ಕೀ ಪಾಯಿಂಟ್ಸ್. ಸೊ ಇವನ್ನೆಲ್ಲ ಕೀ ಪಾಯಿಂಟ್ಸ್ ಎಲ್ಲ ನೆನಪಿಟ್ಕೋತ ಹೋಗ್ಬೇಕು ನೀವು. ಇನ್ನೇನು ಮಾಡಿರಿ ಟೋಟಲ್ ಮಾಡ್ರನ್ನ. ಸೊ ಇವಾಗ ಟೋಟಲ್ ಮಾಡಿರಿ 10,000 ಇದೆಯಲ್ಲ, ಸೇಮ್ 10,000 ತೊಗೊಂಬರ್ರಿ. ನೆಕ್ಸ್ಟ್ 1,50,000 ಇದೆಯಲ್ಲ. ಸೊ ಇದನ್ನೇನು ಮಾಡಿರಿ 1,50,000 ಇದರ ಜೊತೆಗೆ ಏನು ಮಾಡ್ಬೇಕು ನಾವು 1,50,000 ಪ್ಲಸ್ 15,000 ಮಾಡಬೇಕು. ಅಂದರೆ ಯಾಡ್ ಮಾಡಬೇಕಲ್ಲ ಇಲ್ಲಿ. ಸೊ ಯಾಡ್ ಮಾಡ್ಬೇಕಂತ ಹೇಳಿದಾರಲ್ಲ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. 15,000 ಪ್ಲಸ್ ಮಾಡೋದರಿಂದ ಎಷ್ಟು ಬರುತ್ತೆ 1,65,000 rupees ಬರುತ್ತೆ, ಇದು ಅಮೌಂಟ್ ಬರುತ್ತೆ. ಸೊ ಈಗ ನೆಕ್ಸ್ಟ್ ನೋಡಿರಿ ಇನ್ನೇನು ನಾವು ಮಾಡಬೇಕು ಪ್ರೊಸೀಜರ್ಸ. ಲೆಸ್ ನಾರ್ಮಲ್ ಲಾಸ್ ಮಾಡಬೇಕು. ಸೊ ನಾರ್ಮಲ್ ಲಾಸ ಪ್ರಾಬ್ಲಮ್ದಲ್ಲಿ ಕೊಟ್ಟಾರೆಲ್ಲೋ ನೋಡಿರಿ. ಸೊ ನಾರ್ಮಲ್ ಲಾಸ ಪ್ರಾಬ್ಲಮ್ದಲ್ಲಿ ಇಟ್ ಈಸ್ ಎ ಅನ್ಕಂಟ್ರೋಲೇಬಲ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಲಾಸ್ ಡ್ಯೂ ಟು ಲೀಕೇಜ್ ಅಂತ ಹೇಳ್ತಾರಲ್ಲ 500. ಸೊ ಇದು 500 ನೀವು ತೆಗೆದುಕೊಳ್ಬೇಕು. ಸೊ 500 ನಾರ್ಮಲ್ ಲಾಸ್ ಅಂತೇಳಿ ತೆಗೆದುಕೊಳ್ರಿ. ಅದು ಏನು ಮಾಡ್ಬೇಕು ನೀವು ಕೆ ಜಿಯಲ್ಲಿ ತೆಗೆದುಕೊಳ್ಬೇಕು. ಎಷ್ಟು ಕೆ ಜಿ ನಾರ್ಮಲ್ ಲಾಸ್ ಆಗಿದೆ ಅಂತ ಹೇಳ್ತಾರೆ ಅವರ 500. ಬಟ್ ಯಾವುದೇ ಕಾರಣಕ್ಕೂ ಅಮೌಂಟ್ ಕಾಲಮ್ದಾಗ ತೆಗೆದುಕೊಳ್ಬಾರ್ದು. ಇದು ಒಂದು ನಿಮ್ಗೆ ಕೀ ಪಾಯಿಂಟ್, ಇದನ್ನು ನೆನಪಿಟ್ಕೋರಿ. ಸೊ ನೆಕ್ಸ್ಟ್ ಇನ್ನೇನು ಮಾಡಿರಿ 10,000ದಲ್ಲಿ 500 ಲೆಸ್ ಮಾಡಿರಿ. ರಿಮೈನಿಂಗ್ ಎಷ್ಟು ಬರುತ್ತೆ 9,500 kg ಬರುತ್ತೆ. ನೆಕ್ಸ್ಟ್ ಇನ್ನೇನು ಮಾಡಿರಿ ಸೇಮ, ಇಲ್ಲಿ ಯಾವುದೋ ಅಮೌಂಟ್ ಇಲ್ಲ. ಏನು ಮಾಡಿರಿ 1,65,000 ಜಸ್ಟ್ ಇಲ್ಲಿ ಮೆನ್ಷನ್ ಮಾಡಬೇಕು. ಓಕೆ. ನೆಕ್ಸ್ಟ್ ಇನ್ನೇನು ಮಾಡಿರಿ ಲೆಸ್ ಏನು ಮಾಡಿರಿ ಅಬ್ ನಾರ್ಮಲ್ ಲಾಸ್. ಸೊ ಇದು ಇಂಪಾರ್ಟೆಂಟ್ ನೋಡಿರಿ. ಈ ಪ್ರಾಬ್ಲಮ್ದಾಗ ಹಿಂದಿನ ಪ್ರಾಬ್ಲಮ್ದಾಗ ನೀವು ಕ್ಯಾಲ್ಕುಲೇಷನ್ ಮಾಡುವಾಗ ಅಬ್ ನಾರ್ಮಲ್ ಲಾಸ್ ಕೊಟ್ಟಿರಲಿಲ್ಲ. ಬಟ್ ಈ ಪ್ರಾಬ್ಲಮ್ದಾಗ ಅಬ್ ನಾರ್ಮಲ್ ಲಾಸ ಇಲ್ಲೂ ಕೊಟ್ಟಿಲ್ಲ. ಬಟ್ ನಾವು ಏನು ಮಾಡ್ಬೇಕಂದ್ರೆ ಫೈಂಡ್ ಔಟ್ ಮಾಡಬೇಕು, ಯಾಕಂದರೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಲ್ಲ. ಸೊ ಇಲ್ಲಿ ನೋಡಿರಿ ಆಯಿಲ್ ಲಾಸ್ಟ್ ಇನ್ ಟ್ರಾನ್ಸಿಟ್ ಅಂತ ಹೇಳ್ತಾರೆ 1,500. ಸೊ ಇದೇನಿದೆಯಲ್ಲ ಆಯಿಲ್ ಲಾಸ್ಟ್ ಇನ್ ಟ್ರಾನ್ಸಿಟ್ 1,500 ನೀವೇನು ಮಾಡಬೇಕು ಅಬ್ ನಾರ್ಮಲ್ ಲಾಸ ಫೈಂಡ್ ಔಟ್ ಮಾಡಬೇಕು. ಓಕೆ. ಸೊ ಇನ್ನು ಆಯಿಲ್ ಲಾಸ್ ಎಷ್ಟಾಗಿದೆ 1,500. ಇಟ್ ಈಸ್ ಎ ಅಬ್ ನಾರ್ಮಲ್ ಲಾಸ್, ಯಾಕಂದರೆ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಇಲ್ಲಿ 1,500 ಆ್ಯಕ್ಚುಲಿ ಕೆ ಜಿದಾಗ ಅಷ್ಟೇ ತೆಗೆದುಕೊಳ್ಬೇಕು. ಸೊ ಇಲ್ಲಿ ಕೆ ಜಿದಾಗ ತೆಗೆದುಕೊಳ್ರಿ, ಮತ್ತು ಇನ್ನೊಂದು ಅಮೌಂಟ್ ಕೂಡ ತೆಗೆದುಕೊಳ್ಬೇಕು. ಸೊ ನಾರ್ಮಲ್ ಲಾಸ್ ಆದಾಗ ಕೆ ಜಿ ಅಷ್ಟೇ ತೆಗೆದುಕೊಳ್ಬೇಕು, ಅಮೌಂಟ್ ತೆಗೆದುಕೊಳ್ಳೋದಿಲ್ಲ. ಬಟ್ ಇದನ್ನು ಕೆ ಜಿನೂ ತೆಗೆದುಕೊಳ್ಬೇಕು, ಅಮೌಂಟು ತೆಗೆದುಕೊಳ್ಬೇಕು. ಸೊ ಅಮೌಂಟ್ ಈಗ 1,500 kg ಇದೆ ನೋಡಿರಿ. ಇಲ್ಲಿ ಒಂದು ಸೆಕೆಂಡ್ ಅಬ್ಸರ್ವ್ ಮಾಡಿರಿ. ಸೊ ಪ್ರಾಬ್ಲಮ್ ಫಸ್ಟ್ ನೀಟಾಗಿ ಅಬ್ಸರ್ವ್ ಮಾಡಬೇಕು. 1,500 kg ಇದೆಯಲ್ಲ ಆಯಿಲ್ ಲಾಸ್ಟ್ ಇನ್ ಟ್ರಾನ್ಸಿಟ್, ಇಟ್ ಈಸ್ ಅ ಅಬ್ ನಾರ್ಮಲ್ ಲಾಸ್. ಸೊ ಇನ್ನು ಅಮೌಂಟ್ ಬೇಕಾಗಿದೆ. ನಮ್ಗೆ ಅಮೌಂಟ್ ಬೇಕಾತಂದ್ರೆ ಏನು ಮಾಡಬೇಕು ಮತ್ತೊಂದು ನೀವು ಅಥವಾ ಇಲ್ಲಿ ಏನು ಮಾಡಿರಿ ಕ್ಯಾಲ್ಕುಲೇಷನ್ ಆಫ್ ಅಬ್ ನಾರ್ಮಲ್ ಲಾಸ್ ಅಂತ ಮೆನ್ಷನ್ ಮಾಡಿರಿ. ಅದಕ್ಕೂ ಒಂದು ಫಾರ್ಮೆಟ್ ಇದೆ, ನಾನು ಒಂದು ಫಾರ್ಮೆಟ್ ಮಾಡಿದ್ದೇನೆ. ಅದನ್ನ ಪರ್ಟಿಕ್ಯುಲರ್ಸ ಇಲ್ಲಿ ಕ್ವಾಂಟಿಟಿ ಅಥವಾ ಕೆ ಜಿ, ಇಲ್ಲಿ ಕೂಡ ಇಲ್ಲಿ ಕೆ ಜಿ ಅಂತ ತೆಗೆದುಕೊಳ್ರಿ. ಈ ಪ್ರಾಬ್ಲಮ್ದಾಗ ಕೆ ಜಿ ಅಂತಿದೆಯಲ್ಲ. ನೆಕ್ಸ್ಟ್ ಅಮೌಂಟ್ ಅಂತ ಹೇಳಿ ತೆಗೆದುಕೊಳ್ರಿ. ಸೊ ಈಗ ಏನು ಮಾಡಬೇಕು ಇಷ್ಟೇ ಇದೆ ಸಿಂಪಲ್ ಒಂದು ಫಾರ್ಮೆಟ್ ನೆನಪಿಟ್ಕೋರಿ. ಲಾಸ್ಟ್ ಇನ್ ಟ್ರಾನ್ಸಿಟ್ ಅಂತ ಹೇಳ್ತಾರೆ. ಅಂದರೆ
ಏನು ಲಾಸ್ ಆಗೈತಿಲ್ಲ ಅಬ್ನಾರ್ಮಲ್ ಲಾಸ್ ಅದನ್ನು ನಾವು ತೆಗೆದುಕೊಳ್ಬೇಕು. ಸೊ ಎಷ್ಟು ಲಾಸ್ ಆಗಿದೆ, ಇಲ್ಲಿ ಎಷ್ಟು ತೆಗೆದುಕೊಂಡಿದ್ರಿ ಅಬ್ನಾರ್ಮಲ್ ಲಾಸ 1500 ತೆಗೆದುಕೊಂಡಿದ್ರಲ್ಲ. ಸೊ ಇಲ್ಲೂ ಕೂಡ ನೋಡಿರಿ 1500 ಅಬ್ನಾರ್ಮಲ್ ಲಾಸ್ ಅಂತಿದೆ. ಅಂದರೆ 1500 ಏನು ಮಾಡಿರಿ 1000 ಒನ್ಸ್ ಅಗೇನ್ 1000 ಆಯಿಲ್ ಲಾಸ್ಟ್ ಇನ್ ಟ್ರಾನ್ಸಿಟ್ ಎಷ್ಟಿದೆ kg 1500. ಸೊ ನೆಕ್ಸ್ಟ್ 1500 ಇಂಟು 15 ರೂಪೀಸ್ ಮಾಡಬೇಕು. 15 ರೂಪೀಸ್ ಯಾಕಂದರೆ ನಾವು ಇಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಇಂಟು ಕನ್ಸೈನ್ಮೆಂಟ್ ಮಾಡುವಾಗ ಎಷ್ಟು ರೂಪೀಸ್ ಇದೆ ನೋಡಿರಿ, ಇಲ್ಲಿ ಎಷ್ಟು ರೂಪೀಸ್ ಇದೆ 15 ಪರ್ kg ಇದೆಲ್ಲ. ಸೊ ಅದಕ್ಕಾಗಿ ಏನು ಮಾಡಿರಿ 15 ಮಾಡಿರಿ. ಅಂದರೆ 1500 kgಗೆ 15 ರೂಪೀಸ್ ಮಾಡಿದಾಗ ಎಷ್ಟು ಬರುತ್ತೆ 22,500 ಬರುತ್ತೆ. ಸೊ ಅದನ್ನ ಅಮೌಂಟ್ ಬರೋದನ್ನ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಆ್ಯಡ್ ಏನು ಮಾಡಿರಿ, ಆ್ಯಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಮಾಡಬೇಕು. ಸೊ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ದಾಗ ಇಲ್ಲಿ ನೆನಪಿಟ್ಕೋರಿ ಓನ್ಲಿ ಫಾರ್ ದ ಕನ್ಸೈನರ್ ಮಾತ್ರ ತೆಗೆದುಕೊಳ್ಬೇಕು, ಕನ್ಸೈನಿದ ಎಕ್ಸ್ಪೆನ್ಸಸ್ ತೆಗೆದುಕೊಳ್ಬಾರ್ದು, ನೆನಪಿಟ್ಕೋರಿ. ಸೊ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಮಾಡುವಾಗ ಇಬ್ಬರದು ತೆಗೆದುಕೊಳ್ಬೇಕು, ಕನ್ಸೈನರ್ದು ತೆಗೆದುಕೊಳ್ಬೇಕು, ಕನ್ಸೈನಿದು ತೆಗೆದುಕೊಳ್ಬೇಕು. ಸೊ ಇದನ್ನು ನಿಮ್ಗೆ ಕೀ ಪಾಯಿಂಟ್. ಸೊ ಇಲ್ಲಿ ಕನ್ಸೈನರ್ ಮಾಡಿರುವಂಥ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಮಾಡಿದಾನೆ ನೋಡ್ರಿ, ಇಲ್ಲಿ ಆ್ಯಕ್ಚುಲಿ 15,000 ಮಾಡಿದಾನಲ್ಲ 15,000. ಸೊ ಇವ 15,000 ಮಾಡಿದಾನು. ಸೊ ಅದನ್ನ ಏನು ಮಾಡಬೇಕು ಅದನ್ನು ತೆಗೆದುಕೊಳ್ಳೋಣ. ಸೊ ಇಲ್ಲಿ 1500 ಅಂದ್ರೆ ಎಷ್ಟು ಅಬ್ ನಾರ್ಮಲ್ ಇದೆ 1500 ಡಿವೈಡೆಡ್ ಬೈ ನಮ್ಮ ಎಷ್ಟು ಕೆ ಜಿ ಇದೆ ನೋಡ್ರಿ, ಇಲ್ಲಿ ಡಿವೈಡೆಡ್ ಬೈ 10,000 kg ಇದೆ. 10,000 ಡಿವೈಡೆಡ್ ಬೈ 10,000 ಇಂಟು ಏನು ಮಾಡಬೇಕು 15,000 ಮಾಡಬೇಕು. ಸೊ ಅವಾಗ ಇಲ್ಲೂ ಕೂಡ 1500 kgಗೆ ಅವ ಎಷ್ಟು ಮಾಡಿದಾನೋ 2250 ಅಂದರೆ ಅದನ್ನ ಅಮೌಂಟ್ ಕಾಲಮ್ನಲ್ಲಿ ಇರಬೇಕು. ಸೊ ಇಲ್ಲಿ ಹೆಂಗೆ ಮಾಡ್ತಿರಲ್ಲ ನೀವು, ಸೊ ಇಲ್ಲಿ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇಲ್ಲಿ ಡ್ಯಾಶ್ ಇರ್ತಿರಲ್ಲ, ಯಾಕಂದರೆ 10,000 kgಗೆ 15,000 ಮಾಡಿದ್ದಾನೆ. ಸೊ ಹಾಗಾದರೆ 1500 kgಗೆ ಎಷ್ಟು ಮಾಡಿದಂಗೆ ಆಯಿತು ಅವ 2250. ಅದನ್ನು ಹಿಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು ನಾವು. 1500 ಅಬ್ ನಾರ್ಮಲ್ ತೊಗೋಬೇಕು. ನೆಕ್ಸ್ಟ್ 10,000 kg ಇದಲ್ಲ 10,000 ಇಂಟು 15,000 ಏನಿದು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನರ್. ಸೊ ಇಷ್ಟು ಮಾಡಿದಾಗ ಅಮೌಂಟ್ ಎಷ್ಟು ಬರುತ್ತೆ 2250 ಬರುತ್ತೆ ಅಮೌಂಟ್ 2250. ಸೊ ನೆಕ್ಸ್ಟ್ ನೋಡಿರಿ ಇನ್ನೇನು ಮಾಡ್ಬೇಕಂದ್ರೆ ನಾವು ಜಸ್ಟ್ ಇದು ಟೋಟಲ್ ಮಾಡಿರಿ 1500 ನೆಕ್ಸ್ಟ್ 1500 ಇದು ಟೋಟಲ್ ಇಲ್ಲಿ ತೆಗೆದುಕೊಳ್ಬೇಕು. ನೆಕ್ಸ್ಟ್ 2500ದಾಗ ಏನು ಮಾಡಿರಿ 2500ದಾಗ 22,500ದಾಗ ಏನು ಮಾಡಿರಿ 2250 ಮಾಡಿರಿ. ಇಷ್ಟು ಮಾಡಿದಾಗ ಅಮೌಂಟ್ ಎಷ್ಟು ಬರುತ್ತೆ 24,750. ನೆಕ್ಸ್ಟ್ ಇದು 1,500 ಇಟ್ ಈಸ್ ಏನಂದ್ರೆ ಅಬ್ ನಾರ್ಮಲ್ ಲಾಸ್. ಅಂದ್ರೆ 22,500 ಪ್ಲಸ್ 2,250 ಮಾಡಿದ್ರೆ 24,750. ಸೇಮ್ ಇದನ್ನು 1,500 ಅನ್ಕ ನೀವು ಸೇಮ್ ಇಟ್ಕೋಬೇಕು. ಸೊ ಈ ಥರ ಪ್ರೊಸೀಜರ್ಸ ಫಾಲೋಅಪ್ ಮಾಡಬೇಕು. ಸೊ ಇಲ್ಲಿ ನೋಡಿರಿ ಎಷ್ಟು ಅದು ಅಮೌಂಟ ನಾವು ಇಲ್ಲಿ ಕ್ಯಾರಿ ಮಾಡೋಣ 24,750. 24,750. ಸೊ ಇಲ್ಲಿ ಕ್ಯಾರಿ ಮಾಡಬೇಕು. ನಂತರ ಇದನ್ನ ಟೋಟಲ್ ಮಾಡಿರಿ. ಸೊ ಇವಾಗ ಅಬ್ ನಾರ್ಮಲ್ ಲಾಸು ಲೆಸ್ ಮಾಡಿರಿ 9,500ದಲ್ಲಿ 1,500 kg ಲೆಸ್ ಮಾಡಿರಿ ಎಷ್ಟು ಉಳಿತೆ 8,000 ಉಳಿತೆ. ನೆಕ್ಸ್ಟ್ 1,65,000 ರೂಪೀಸ್ದಾಗ 24,750 ಲೆಸ್ ಮಾಡಿರಿ ರಿಮೈನಿಂಗ್ ಎಷ್ಟು ಬರುತ್ತೆ 1,40,250 ಬರುತ್ತೆ. ಸೊ ಈ ಥರ ಪ್ರೊಸೀಜರ್ಸ ಫಾಲೋಅಪ್ ಮಾಡಬೇಕು. ನೆಕ್ಸ್ಟ್ ಇನ್ನು ನೋಡಿರಿ ಸೇಲ್ ಏಟ್ ಮಾಡಿದಾನೆ ನೋಡಿರಿ, ಆಯಿಲ್ ಸೋಲ್ಡ್ ಬೈ ಕನ್ಸೈನರ 7,000 kg ಮಾಡಿದಾನಲ್ಲ ಸೋಲ್ಡ್. ಸೊ ಅಂದರೆ ಏನು ಮಾಡ್ಬೇಕು ನೀವು ಅಮೌಂಟ್ ಅದನ್ನು ತೆಗೆದುಕೊಳ್ಬಾರ್ದು, ಜಸ್ಟ್ kg ಅಷ್ಟೇ ಮೆನ್ಷನ್ ಮಾಡಬೇಕು ವರ್ಕಿಂಗ್ ನೋಟ್ ಇದ್ದಾಗ. ಈ ಥರ ಪ್ರಾಬ್ಲಮ್ ಇದ್ದಾಗ ಸೊ ಲೆಸ್ಸ ಸೋಲ್ಡ್ ಅಂತ ಮಾಡಿರಿ. ಇಲ್ಲಿ ಯಾವುದೇ ಏನು ಮಾಡಿರಿ ಇಲ್ಲಿ 7,000 kg ತೆಗೆದುಕೊಳ್ರಿ, ನಂತರ ಇಲ್ಲಿ ಅಮೌಂಟ್ ತೆಗೆದುಕೊಳ್ಬಾರ್ದು. ಓಕೆ. ನೆಕ್ಸ್ಟ್ ಇನ್ನೇನು ಮಾಡಿ 8,000ದಲ್ಲಿ ಮೈನಸ್ 7,000 ಮಾಡಿದಾಗ ರಿಮೈನಿಂಗ್ ಎಷ್ಟು ಬರುತ್ತೆ 1,000 ಬರುತ್ತೆ. ಸೊ ಅದಕ್ಕೆ ಏನನ್ರಿ ಅನ್ಸೋಲ್ಡ್ ಅಂತ ನೇಮ್ ಕೊಡಬೇಕು. ಸೊ ನೆಕ್ಸ್ಟ್ ಇವಾಗ ಇಂಪಾರ್ಟೆಂಟ್ ಇದೆ ನೋಡ್ರಿ, ದ್ಯಾಟ್ ಈಸ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಈಕ್ವಲ್ ಟು ಏನು ಮಾಡ್ಬೇಕಂದ್ರೆ ನಿಮ್ಗೆ ಇಲ್ಲಿ ಅಮೌಂಟ್ ಬಂದಿದೆ ನೋಡ್ರಿ ಅಬ್ ನಾರ್ಮಲ್ ಮಾಡಿದ ಮೇಲೆ 1,40,250 ತೆಗೆದುಕೊಳ್ಬೇಕು. 1,40,250 ಡಿವೈಡೆಡ್ ಬೈ 8,000 ಇಂಟು ಏನು ಮಾಡಿರಿ 1,000 ಮಾಡಿರಿ ಇಂಟು 1,000 ಅಂದರೆ ಅನ್ಸೋಲ್ಡ್. ಇದಕ್ಕೆ ಎಷ್ಟು ವ್ಯಾಲ್ಯೂ ಅನ್ನೋದು ಬೇಕಾಗಿದೆಯಲ್ಲ ನಮಗೆ. ಸೊ ಇಂಟು ಮಾಡಿದ್ರಿಂದ ಎಷ್ಟು ಬರುತ್ತೆ ಅಮೌಂಟು 17,531 ಪಾಯಿಂಟ್ ಮೇಲೆ ಬರುತ್ತೆ. ಸೊ ಅದು ರೌಂಡ್ ಫಿಗರ್ ಆಗಿ ಏನು ಮಾಡಿರಿ 17,531. ಸೊ ಇಟ್ ಈಸ್ ಎ ಕ್ಲೋಸಿಂಗ್ ಸ್ಟಾಕ್. ಈ ಥರ ನೀವು ಪ್ರೊಸೀಜರ್ಸ್ ಫಾಲೋಅಪ್ ಮಾಡಬೇಕು. ಸೊ ಅದಕ್ಕಾಗಿ ಫಸ್ಟ್ ನೀವು ಪ್ರಾಬ್ಲಮ್ದಲ್ಲಿ ಏನು ಕೇಳಿದ್ದಾರೆ ಅವರು ಆ್ಯಕ್ಚುಲಿ
ಪ್ರಾಬ್ಲಮ್ದಲ್ಲಿ ಕ್ಲೋಸಿಂಗ್ ಸ್ಟಾಕ್ ಫಸ್ಟ್ ಅಬ್ ನಾರ್ಮಲ್ ಲಾಸ್ ಪಾಯಿಂಟ್ ಔಟ್ ಮಾಡಂದ್ರೆ ನಿಮ್ಗೆ ಕ್ಲೋಸಿಂಗ್ ಸ್ಟಾಕ್ ನಂತರ ಮಾಡಂದಾರಲ್ಲ. ಸೊ ನಾವು ಕ್ಲೋಸಿಂಗ್ ಸ್ಟಾಕ್ ಮಾಡುವಾಗ ಕೂಡ ಅಬ್ ನಾರ್ಮಲ್ ಲಾಸ್ ಬೇಕೇ ಬೇಕು. ಸೊ ಅದಕ್ಕಾಗಿ ಈ ಥರ ಫಾರ್ಮ್ಯಾಟ್ ಹಾಕಿರೋದನ್ನ ಅಂದರೆ ಇಲ್ಲಿ ತನಕ ಸಾಲ್ವ್ ಮಾಡ್ಕೊತ ಬರ್ರಿ ಅಬ್ ನಾರ್ಮಲ್ ತನಕ. ನಂತರ ಏನು ಮಾಡಿರಿ ಅಬ್ ನಾರ್ಮಲ್ ಲಾಸ್ದ ಫಾರ್ಮ್ಯಾಟ್ ಹಾಕಿ ಅದನ್ನು ಕೂಡ ಸಾಲ್ವ್ ಮಾಡಬೇಕು. ಸೊ ಈ ಥರ ಹಿಂಗೆ ಸಾಲ್ವ್ ಮಾಡಿದ್ದೆ ಆದರೆ ನೀವು ಇದೇ ಪ್ರೊಸೀಜರ್ಸ್ ಫಾಲೋಅಪ್ ಮಾಡಿದ್ದೆ ಆದರೆ ಸೊ ನಿಮಗೆ ಈಜಿಲಿ ಪ್ರಾಬ್ಲಮ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಮತ್ತು ನಾನು ಭಾಳ ಸಿಂಪಲ್ ವೇದಾಗ ನಿಮ್ಗೆ ಪ್ರಾಬ್ಲಮ ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ದೀನಿ. ಸೊ ಓಕೆ, ಮತ್ತು ಈ ಪ್ರಾಬ್ಲಮ ಇನ್ನೊಮ್ಮೆ ಏನು ಮಾಡಿರಿ ಒಂದು ವಿಡಿಯೋ ನೋಡಿರಿ. ನೆಕ್ಸ್ಟ್ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ನೋಡಿರಿ, ಪ್ರಾಕ್ಟೀಸ್ ಮಾಡಿರಿ. ಓಕೆ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ. ನಾವು ಮುಂದೆ ನೆಕ್ಸ್ಟ್ ಮುಂದಿನ ಕ್ಲಾಸ್ನಲ್ಲಿ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಅವು ಕೂಡ 10 ಮಾರ್ಕ್ಸಿಗೆ ಕೇಳ್ಬೋದು ಅಥವಾ 15 ಮಾರ್ಕ್ಸಿಗೆ ಕೂಡ ಕೇಳ್ಬೋದು. ಓಕೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ಸೊ ಇನ್ನೊಂದು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿದ ನಂತರ ಏನು ಮಾಡಿರಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಸೊ ಇಲ್ಲಿ ಪ್ಲೇಲಿಸ್ಟ್ ಮಾಡಿ ಇಟ್ಟಿದ್ದೀನಿ ನೋಡಿರಿ ನಾನು, ಕನ್ಸೈನ್ಮೆಂಟ್ ಅಕೌಂಟ್ ಅಂತೇಳಿ. ಸೊ ಅಲ್ಲಿ ನೀವು ಕ್ಲಾಸ್ 1 ಕ್ಲಾಸ್ 2 ಅಂತೇಳಿ ಮಾಡಿದ್ದೀನಿ. ಸೊ ಆ ಥರ ನೀವು ಕ್ಲಾಸ್ಗಳು ನೋಡಬೇಕು. ಒಮ್ಮಿಗೆ ಕ್ಲಾಸ್ 5 ನೋಡೋದು, ಕ್ಲಾಸ್ 4 ನೋಡೋದು. ಸೊ ಈ ಥರ ಮಾಡಬಾರ್ದು. ಸೊ ಅಂದರೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಸೊ ಅದಕ್ಕಾಗಿ ಕ್ಲಾಸ್ 1ದಿಂದ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿರಿ. ಓಕೆ, ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು ಆಲ್.